ಅದೇ ದಿನ ಕರಾರ ಕಂಡೀಷನ್ ಹೇಳು. ಕುಲಕರ್ಣಿ, ನೀವು ಫ್ಯಾಕ್ಟ್ರಿ ಕಟ್ಟೋದ್ರಿಂದ ಕಲಿತವ್ರಿಗೇನೋ ಉದ್ಯೋಗ ಸಿಗುತ್ತೆ ನಿಜ. ಆದ್ರೆ ಸರ್ಕಾರ ಫ್ಯಾಕ್ಟ್ರಿ ಕಟ್ಟಲು ನಿಗದಿ ಮಾಡಿರುವ ಭೂಮಿ ಇನ್ನು ಬಂಜರು ಭೂಮಿನ ಹಾಳು ಬಿದ್ದಿದ್ಯಾಲೇ. ನೀವು ಫಲವತ್ತಾದ ಭೂಮಿ ಪಂಚ್ಕೋತಾ ಇದ್ದೀರಾ ಅಂದಾಗ ಯಾರು ಕೊಟ್ಟಲಿ ನಿಮಗೆ ಪರ್ಮಿಷನ್? ಎಲ್ಲೈತಿ ಕಾನೂನು? ಮೊದಲು ನನ್ನ ಪ್ರಶ್ನೆಗಳಿಗೆ ಸರಿಯಾದ ಉತ್ತರ ಕೊಡು. ನೋಡಿನಿ ಮತ್ತೆ ಬೆಂಕಿ ನೋಡಲೇ ತಮ್ಮ ಅರ್ಜುನ, ಕಾನೂನಿನ ಪ್ರಕಾರ ಹೋದ್ರು ಮಣ್ಣು ಸಿಗದ ಈ ಕಾಲದಾಗ ಈ ಪರ್ಮಿಷನ್ ಕಾನೂನು ನಮ್ಮ ಸೌಕಾರ ರೊಕ್ಕ ಕೊಟ್ಟು ಖರೀದಿ ಮಾಡಿ ನನ್ನ ಕೋಟಿನ ಕಿಶೆದಾಗಿದ್ದಾನೆ ಹುಡುಗ. ನೀ ಏನು ವಿಚಾರ ಮಾಡಕ್ ಹೋಗಬೇಡ. ಅರ್ಜುನ, ಏನಂದ್ರೆ ಬಂಜರವಾದ ಭೂಮಿಯನ್ನ ಖರೀದಿ ಮಾಡಬೇಕು, ಫಲವತ್ತಾದ ಭೂಮಿಯನ್ನ ಫ್ಯಾಕ್ಟ್ರಿ ಕಟ್ಟಂಗಿಲ್ಲ ಅಂತ ಹೇಳಿದೆಯಲ್ಲ ಅರ್ಜುನ. ಇವತ್ತಿನ ಈ ಕಲಿಕಾಲದಲ್ಲಿ ದುಡ್ಡು ಕೊಟ್ರೆ ಕಾನೂನು ಸರ್ಕಾರ ಎಲ್ಲವೂ ಕೂಡ ಶ್ರೀಮಂತನ ಪಾದದ ಅಡಿಯಲ್ಲಿರುತ್ತೆ. ಅದ್ರ ಬಗ್ಗೆ ನೀನು ತಲೆ ಕೆಡಿಸಿಕೊಳ್ಬೇಡ. ಆದ್ರ ಕುಲಕರ್ಣಿ, ಮಾತಾಡಿದ ಪ್ರಕಾರ ಎಷ್ಟು ದುಡ್ಡು ಮಾತಾಡಿದೋ ಅಷ್ಟು ಕೊಟ್ಟು ಕಳಿಸ್ಬೇಡ. ತರ್ತಾನೆ. ಗಣ್ಯರ, ಆ ಹರ್ಜರ ಶಿವರಾಯಪ್ಪನ ಮನೆಯ ಮಣ್ಣು 3 ಲಕ್ಷ ಇಸ್ಕೊಂಡಿದ್ದೆ. ಬಡ್ಡಿ ಅದನ್ನ ಯಾಕೆ ಅರ್ಜಪ್ಪಣ್ಣ ಹೋಗ. ಇದರ ಕರೆಕ್ಟ್ 45 ಲಕ್ಷ ಅದಾವ ತಮ್ಮ ಎಡೆಸಿಗೆ. ಕುಲಕರ್ಣಿ, ನಾನ್ ಮೊದಲೇ ಹೇಳಿಲ್ವೇನೋ, ನನ್ನ ಕಂಡೀಷನ್ಗೆ ಒಪ್ಕೊಂಡ್ರೆ ಮಾತ್ರ ನಾ ಹೊಲ ಕೊಡ್ತೀನಿ ಅಂತ. ಮತ್ತೇನೋ ನಿನ್ನ ಕಂಡೀಷನ್? ಆಡಿದ ಮಾತು ಪ್ರಕಾರ ಹಣದ ಮೂಟೆಯನ್ನು ತಂದಿಟ್ಟು ಕಂಡೀಷನ್ ಇನ್ನು ಇದಾವ. ಕಂಡೀಷನ್ ಜಯರಾಜ್, ನೀನು ನನಗೆ ಕೊಡಬೇಕಾದ ಹಣವನ್ನು ನಿನ್ನ ಹತ್ರ ಇಟ್ಕೊಂಡು ಅಟ್ಲೀಸ್ಟ್ ಆ ಹಣವನ್ನು ತಿಂದು ಕೇವಲ 3 ದಿನ ಬದುಕಿ ತೋರಿಸು. ಒಂದು ವೇಳೆ ನೀ ಜೀವಂತ ಇದ್ರೆ ನಾನು ಮಾತು ಕೊಟ್ಟಂತೆ ನನ್ನ ಹೊಲವನ್ನ ಬರೆದು ಕೊಟ್ಟು ಹೋಗ್ತೇನೆ. ಒಂದ್ ವೇಳೆ ನೀ ಸತ್ರ ಮಣ್ಣಾಗ ಮುಚ್ಚಿ ಮನೆಗೆ ಹೋಗ್ತಾನೆ. ಏನಂತೀಯ? ಹುಚ್ಚ, ಹುಚ್ಚ ನನ್ನ ಮಗನೇ, ಏನ್ ಹೇಳ್ತಾ ಇದೀಯ ನೀನು? ಹಣವನ್ನ ತಿಂದು ಬದುಕಲಿಕ್ಕೆ ನಾವು ಮನುಷ್ಯದೇವಿ. ಮನುಷ್ಯ ಅನ್ನನೇ ಊಟ ಮಾಡಬೇಕು, ವಿನಃ ಹಣವನ್ನಲ್ಲ. ಹಣ ತಿಂದು ಬದುಕಾಗ ನಾವೇನ್ ದನ ಅಂತ ತಿಳ್ಕೊಂಡೇನೋ? ಅರ್ಜುನ, ಅನ್ನ ನೀರು ಇಲ್ದ ಇಂತ ಕಾಲದಾಗ ಅನ್ನ ತಿಂದ ಬದುಕೋಲ್ರಲೇ ತಮ್ಮ ಜನ. ಎಕ್ಕ ಹೊಡೆದು ರೊಕ್ಕ ತಿಂದ ಹೆಂಗ ಬದುಕಬೇಕು? ಕುಲಕರ್ಣಿ, ದುಡ್ಡಿನಿಂದ ಏನ್ ಬೇಕಾದ್ರೂ ಮಾಡಬಹುದೆಂದು ಕಬ್ಬಿನಿಂದ ಮಾತನಾಡುವುದಕ್ಕಿಂತ ಮುಂಚೆ ತಿಳಿಬೇಕಿತ್ತದೆ ಈ ಅನ್ನದಾತನ ತಾಕತ್ತನ್ನ. ಅಂದಾಗ ಪವಿತ್ರವಾದ ಭೂತಾಯಿಯನ್ನು ಬಂದಿ ಮಾಡಿಕೊಟ್ಟಿರಲ್ಲ. ನಿಮ್ಮಂತವರು ಹಣದ ಹಮ್ಮಿನಿಂದ ಕಾನೂನು ಪರ್ಮಿಷನ್ ಪಡ್ಕೊಳ್ಬಹುದು. ಆದ್ರೆ ಹಗಲು ರಾತ್ರಿ ಅನ್ನದೆ ಈ ಭೂತಾಯಿ ಒಡಲಲ್ಲಿ ದುಡಿಯುವ ಈ ಬಡವರ ಒಡಲಿಗೆ ಕೈ ಹಾಕಿದ ಮಕ್ಕಳೇ, ಹತ್ತು ಹರಿದು ತಿನ್ನದ ತಿಂದು ಬಿಟ್ಟೆ. ಅರ್ಜುನ, ನೀನು 10 ಹರಿದು ತಿಂದಂತೆ ತಿಂದ್ರೆ ಈ ಸೌಖಾರ್ ಜಯರಾಜನ ಕಾಲಿ ಕೈ ಕಟ್ಕೊಂಡು ಕುಳಿತಾನ ಅಂತ ತಿಳ್ಕೊಂಡಾರ. ಇಡೀ ನಿನ್ನ ದೇಹವನ್ನ ಇಂಚು ಇಂಚಾಗಿ ಕತ್ತರಿಸಿ ನಮ್ಮ ಮನೆ ಹಿಂದಿರುವ ನಾಯಿಗಳಿಗೆ ನಿನ್ನ ಮಾಂಸವನ್ನ
ಹೊಲದಲ್ಲಿ ಬೆಳೆದ ಕಸದಂತೆ ಕಿತ್ತೊಗೆದು ನಿನ್ನನ್ನು ಹೊಲಕ್ಕೆ ಹಾಕಿ ಬಿಡಬಲ್ಲೆ. ಐ ರಾಜ, ಹೆಣ್ಣು ಹೆಂಡಕ್ಕೆ ಮಾರು ಹೋಗಿ ಭೂತಾಯಿಯನ್ನು ಮಾರುವ ಗಂಡ ತಾಯಿ ಗಂಡ ರಾಜಕಾರಣಿ ಅನ್ಕೊಂಡೆನೋ ಇವನಲ್ಲ. ಇವನು ನೇಗಿಲ ಯೋಗಿ. ನಿಮ್ಮ ಜನ್ಮಕ್ಕೆ ಬೆಂಕಿ ಹಾಕ. ಇದು ಅಂತಿಂತ ಕುರಿಯಲ್ಲದೆ, ಕುರಿಯೊಳಗಿನ ಕುರಿ, ಹಬ್ಬ ಮಾಡೋ ಕುರಿ. ಎಚ್ಚರ! ಅರ್ಜುನ, ಎಚ್ಚರಿಕೆ ಮಾತುಗಳ ನಾಡಿ. ನೀನೇ ಹುಲಿಯೊಂದು ಬಗ್ಗಿನಿಂದ ಸೊಕ್ಕಿನಿಂದ ಮೆರೆದಿದ್ದೆ. ಆದರೆ ಅಂತ ಸಾವಿರಾರು ಹುಲಿಗಳನ್ನ ಪಳಗಿಸಿ ಹುಲಿಗಳನ್ನ ಬೇಟೆಯಾಡುವ ರಣಧೀರ ಇವನು. ಕೊನೆಯಲ್ಲಿ ಹುಲಿಯಿಂದ ಪಾರಾಗಿ ಬಂದ ಗೋವಿನ ರೀತಿ ಆಹುತಿಯಾಗಬೇಡ. ಈ ಜಯರಾಜ ಕೈಯಲ್ಲಿ ಕುರಿಯಲ್ಲೇ ಇದು. ಜಯರಾಜ, ನಿಮ್ಮಂತ ಇಲಿಮರಿಗಳನ್ನ ರಾಕ್ಷಸರನ್ನ ಹೊಂಚು ಹಾಕಿ ಕುಳಿತ ಹುಲಿ ಅಂತಿಂತ ಹುಲಿಯಲ್ಲ, ರೈತರೊಳಗಿನ ಹುಲಿ. ನಿಮ್ಮಂತ ಹೆಬ್ಬುಲಿಗಳನ್ನ ನನ್ನ ಕಾಲಡಿಲಿ ತಿರುವು ಹಾಕಿಬಿಡ್ತೀನಿ. ಇವನು ಯಾರಂತ ತಿಳ್ಕೊಂಡಿ? ಶ್ರೀಮಂತ ಜಯರಾಜ. ಇವನಿಂದ ರಾಜಕೀಯ ಶಕ್ತಿ ಇದೆ, ಹಣದ ಸುರಿಮಳೆ ಇದೆ, ಏನು ಇಲ್ಲ. ಗಂಜಿ ಕುಡಿದಾದ್ರು ಒಬ್ಬಿನಿಂದ ಮಾತಾಡ್ತಿದೀಯ. ನೋಡರ್ಜುನ, ಇನ್ನೂ ನಿನಗೆ ಕಾಲ ಮಿಂಚಿಲ್ಲ. ಒಳ್ಳೆ ಮಾತಿನಿಂದ ನಮ್ಮ ದಾರಿಗೆ ಬಂದ್ರೆ ಸರಿ, ಇಲ್ಲ ಅಂತ ಅಂದ್ರೆ ಸತ್ತಿಲ್ಲ ಮಗನ ನಿನ್ನ ಪ್ರಾಣ ಹಾರಿ ಯಮನ ಸನ್ನಿಧಿಗೆ ಹೋಗ್ಬೋದು. ಹಾಗೆಂದ ಮಾತ್ರಕ್ಕೆ ಇವನು ಸೇಡಿಗೆ ಬಿದ್ದರೆ ನನ್ನ ಪ್ರಾಣ ಹೋದ್ರು ಹಿಂಜರಿಯುವುದಿಲ್ಲ. ಈ ಬಡ ದೊಡ್ಡ ಜಲದಂಕಮಲ್ಲ ಅರ್ಜುನ ಎಂಬುದರ ಮಾತು ಬೇಡ. ಹಲೋ ತಮ್ಮ ಅರ್ಜುನ. ಅರ್ಜುನಣ್ಣ, ಸಮಾಧಾನ ಮಾಡ್ಕೊರಪ್ಪ, ಸಮಾಧಾನ ಮಾಡ್ಕೊ. ಲೇ ಸಾವುಕಾರ, ನಿನಗೆ ಮುತ್ತಿನಂತ ಒಂದು ಮಾತು ಹೇಳ್ತೀನಿ ಕೇಳು. ನೀನು ನನಗೆ ಕೊಡುವ ಹಣ ನನ್ನ ಹೊಲದ ಬದುವಿನಲ್ಲಿ ಬೆಳೆಯುವ ಕರಕ್ಕೆ ಸಮಾನ. ಏ ಮುದಿಯಾನನ ಮಗನ, ನಿನಗೂ ನಿಮ್ಮ ಸಾವುಕಾರನಿಗೂ ಕೊಡೆಯನಾಗಿ ಒಂದು ಮಾತು ಹೇಳ್ತೇನೆ ಕೇಳು. ಇನ್ನೊಂದು ಸರ ಮಕ್ಕಳ ನನ್ನ ಭೂತಾಯಿ ವಿಷಯಕ್ಕೆ ಬಂದಿದ್ದೆ ಆದ್ರೆ ನೀವು ಕಟ್ಟುತ್ತಿರುವ ನಿಮ್ಮ ಫ್ಯಾಕ್ಟರಿಯಲ್ಲಿ ಹಾಕಿ ಮುಚ್ಚಬೇಕಾಗಿದ್ದು.